ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಉದ್ದಿನ ವಡಾನ ಕ್ರಿಸ್ಪಿಯಾದ ಟೇಸ್ಟಿಯಾದ ಉದ್ದಿನ ವಡಾನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಖಂಡಿತ ಟ್ರೈ ಮಾಡಿ. ಇಡ್ಲಿ ಜೊತೆಗಾಗಿರ್ಬೋದು ಅಥವಾ ಸಂಜೆ ಟೀ ಜೊತೆ ಕೂಡ ಈ ವಡಾನ ಮಾಡ್ಕೊಂಡು ತಿನ್ಬೋದು. ಹಾಗಿದ್ರೆ ಬನ್ನಿ ಇದನ್ನ ಹೇಗೆ ಮಾಡೋದು, ಏನೆಲ್ಲ ಬೇಕಾಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ. ಉದ್ದಿನ ಬೇಳೆನ ನಾನು ರಾತ್ರಿನೇ ನೆನೆ ಇಟ್ಟಿದ್ದೆ, ಯಾಕಂದರೆ ಇವತ್ತಿನ ಟಿಫನ್ಗೆ ಇಡ್ಲಿ ಮಾಡ್ತಾಯಿದ್ದೆ. ಇಡ್ಲಿ ಜೊತೆಗೆ ವಡೆ ಮಾಡೋಣ ಅಂತ ಹೇಳಿಬಿಟ್ಟು ರಾತ್ರಿ ನೆನೆ ಇಟ್ಟಿದ್ದೆ. ನೀವು ಇಡ್ಲಿ ಜೊತೆಗೆ ಬೆಳಗ್ಗೆ ಟಿಫನಿಗೆ ಮಾಡಬೇಕು ಅಂದರೆ ರಾತ್ರಿ ನೆನೆ ಇಡಿ, ಅಥವಾ ಸಂಜೆ ಟೀ ಜೊತೆಗೆ ಬೇಕು ಅಂದರೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ನೆನೆಸಿದ್ರೂ ಸಾಕಾಗುತ್ತೆ. ಒಂದು 4-5 ತಾಸು ಚೆನ್ನಾಗಿ ನೆನಿಬೇಕು. ನೋಡಿ, ಇವಾಗ ಚೆನ್ನಾಗಿ ನೆಂದಿದೆ. ಇದನ್ನ ಕ್ಲೀನಾಗಿ ಒಂದು ಸಾರಿ ವಾಶ್ ಮಾಡಿಬಿಟ್ಟು ನಾನಿಲ್ಲಿ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಇವಾಗ ಗ್ರೈಂಡ್ ಮಾಡಾಗಿದೆ. ಈ ಹಿಟ್ಟನ್ನ ನಾನಿಲ್ಲಿ ಒಂದು ಬೌಲಿಗೆ ತೆಗಿತಾ ಇದ್ದೀನಿ. ಇಷ್ಟೇ ಕನ್ಸಿಸ್ಟೆನ್ಸಿಯಲ್ಲಿ ಈ ಬ್ಯಾಟರ್ ರೆಡಿ ಆಗಬೇಕು. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾ ಜಾಸ್ತಿನೂ ಹಾಕಬೇಡಿ. ಜಾಸ್ತಿ ಹಾಕಿದರೆ ಎಣ್ಣೆ ಹಿಡಿಯುತ್ತೆ, ಕಡಿಮೆ ಹಾಕಿದರೆ ಗಟ್ಟಿ ಬರುತ್ತೆ, ಹಗುರಾಗೋದಿಲ್ಲ. ಹಾಗಾಗಿ ನೋಡಿಕೊಂಡು ಸೋಡಾ ಸೇರಿಸ್ಕೊಳ್ಳಿ. ಹಾಗೆ ಇಲ್ಲಿ ಕರಿಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಹಾಗೆ ಕೊಬ್ಬರಿ ಪೀಸ್ಗಳನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಮತ್ತು ಪೆಪ್ಪರ್ ಅಂದರೆ ಕರಿಮೆಣಸು, ಇದನ್ನು ಕೂಡ ಇಡೀದಾಗಿ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಕೂಡ ಸೇರಿಸ್ಕೋಬೋದು. ಇದೆಲ್ಲನೂ ಇವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಕೆಲವೊಬ್ಬರು ಜೀರಿಗೆ ಕೂಡ ಸೇರಿಸ್ತಾರೆ. ನಿಮಗೆ ಬೇಕಂದರೆ ಜೀರಿಗೆ ಸೇರಿಸ್ಕೋಬೋದು. ನಾನಿಲ್ಲಿ ಜೀರಿಗೆನ ಹಾಕಿಲ್ಲ. ನೋಡಿ, ಇವಾಗ ವಡೆ ಬ್ಯಾಟರ್ ರೆಡಿಯಾಗಿದೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಮೇಲ್ಗಡೆ ಒಂದು ಪ್ಲೇಟನ್ನ ಮುಚ್ಚಿ ಸೈಡಿಗೆ ಇಡ್ತಾ ಇದ್ದೀನಿ. ಇವಾಗ ಒಂದು ಬಾಳಿಗೆಗೆ ನಾನಿಲ್ಲಿ ಎಣ್ಣೆ ಕಾಯಕ್ಕಿಡ್ತಾ ಇದ್ದೀನಿ. ಎಣ್ಣೆನ ನಾನು ಸ್ವಲ್ಪ ತೊಗೊಳೋದು ಕರಿಯೋಕ್ಕೆ, ಯಾಕಂದರೆ ಕರ್ದ ಎಣ್ಣೆನ ಬಳಸಿದರೆ ಹೆಲ್ತಿಗೆ ಒಳ್ಳೆಯದಲ್ಲ. ಅದಕ್ಕೋಸ್ಕರ ಉಳಿದ್ರೆ ಸುಮ್ಮನೆ ವೇಸ್ಟ್ ಮಾಡೋಕ್ಕೆ ಎಣ್ಣೆನ ಚೆಲ್ಲೋಕ್ಕೂ ಮನಸ್ಸು ಬರಲ್ಲ, ತಿನ್ನೋಕ್ಕೂ ಮನಸ್ಸು ಬರಲ್ಲ, ಹಾಗಾಗುತ್ತೆ. ಅದಕ್ಕೋಸ್ಕರ ಎಣ್ಣೆ ಎಷ್ಟು ಬೇಕೋ ಕರಿಯೋಕ್ಕೆ ನೋಡಿಕೊಂಡು ಸ್ವಲ್ಪ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಎಣ್ಣೆ ಕರ್ದಿದ್ದ ಎಣ್ಣೆ ಉಳಿದ್ಬಿಟ್ರೆ ಪದೇ ಒಗ್ಗರಣೆ ಹಾಕೋದಾಗಿರ್ಬೋದು, ಪದೇ ಕರೆದ್ರೆ ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಇವಾಗ ನೋಡಿ, ನಾನೊಂದು ಟೀ ಸೋಸೋದನ್ನ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಕೈಯಲ್ಲೂ ಕೂಡ ಮಾಡ್ಕೋಬೋದು, ಅಥವಾ ಒಂದು ಬಟ್ಲಿಗೆ ನೀವು ಬಟ್ಟೆ ಕಟ್ಟಿ ಕೂಡ ನೀವು ಈ ವಡೆಗಳನ್ನು ಮಾಡ್ಕೋಬೋದು. ನಾನಿಲ್ಲಿ ಟೀ ಸೋಸೋದ್ರಿಂದ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಹಾಕಿಬಿಟ್ಟು ಮಧ್ಯದಲ್ಲಿ ಒಂದು ಹೋಲನ್ನ ಮಾಡ್ಕೋಬೇಕು. ಎಣ್ಣೆ ಕಾದಿದೆ, ಈ ಥರ ನಿಧಾನವಾಗಿ ಬಿಡಬೇಕು. ನಾವು ಟೀ ಸೋಸೋದಕ್ಕೆ ನೀರನ್ನ ಹಚ್ಚಿಬಿಟ್ಟೆ ಹಿಟ್ಟನ್ನ ಹಾಕಬೇಕು, ಇಲ್ಲ ಅಂದರೆ ವಡೆಗಳು ಎಣ್ಣೆಲಿ ಬೀಳೋದಿಲ್ಲ. ಅದಕ್ಕೋಸ್ಕರ ನೋಡಿ, ನೀರನ್ನ ಹಚ್ಚಿ ಈ ಥರ ಬಿಡೋದ್ರಿಂದ ಈಸಿಯಾಗಿ ಎಣ್ಣೆಲಿ ವಡೆಗಳು ಬಿಟ್ಕೊಳ್ಳುತ್ತೆ. ನಾನಿಲ್ಲಿ ಒಂದು ಟ್ರಿಪ್ಪಲ್ಲಿ 3 ವಡೆಗಳನ್ನ ಕರಿತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ 2 ಸೈಡು ಫ್ರೈ ಮಾಡ್ಕೋಬೇಕು. ತುಂಬ ಲೋ ಫ್ಲೇಮು ಬೇಡ, ತುಂಬ ಹೈ ಫ್ಲೇಮು ಬೇಡ. ಮೀಡಿಯಮ್ ಫ್ಲೇಮಲ್ಲಿ 2 ಸೈಡು ಚೆನ್ನಾಗಿ ಬೇಯಿಸ್ಬೇಕು. ಅಂದರೆ ಕಂದು ಬಣ್ಣ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ನೋಡಿ, ಒಂದು ಸೈಡ್ ಆದ ತಕ್ಷಣ ಈ ಥರ ತಿರುಗಿಸಿ ಹಾಕಿಬಿಟ್ಟು 2 ಸೈಡು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ಬೋದು ನೀವು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಕಂದು ಬಣ್ಣ ಬಂದರೆ ಸಾಕು, ಇದು ಚೆನ್ನಾಗಿ ಫ್ರೈ ಆಗಿರುತ್ತೆ. ನೀವು ಹೈ ಫ್ಲೇಮ್ ಇಟ್ಟರೆ ಮೇಲ್ಗಡೆ ಸೀದೋಗುತ್ತೆ, ಒಳಗಡೆ ಹಸಿ ಇರುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡೋದ್ರಿಂದ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಅದೇ ಥರ ಇನ್ನೂ ಒಂದು ಟ್ರಿಪ್ ನಾನಿಲ್ಲಿ ವಡೆಗಳನ್ನು ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ. ಚೆನ್ನಾಗಿ ನೀರು ಹಚ್ಚಿಬಿಟ್ಟು ಈ ಥರ ಮಾಡ್ಕೊಳೋದ್ರಿಂದ ಈಸಿಯಾಗಿ ಬರುತ್ತೆ. ಇವಾಗ ಇದು ಕೂಡ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ
ತೆಗಿತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಅಂತ. ಕ್ರಿಸ್ಪಿನೆಸ್ಸು ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ. ಇಡ್ಲಿ ಜೊತೆಗಾದರೂ ಮಾಡಿ ಅಥವಾ ಟೀ ಜೊತೆಗೆ ಸ್ನ್ಯಾಕ್ಸ್ ಆಗಿ ನಿಮ್ಮ ಮಕ್ಕಳು ಸಂಜೆ ಸ್ಕೂಲಿಂದ ಬಂದ ಮೇಲೆ ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಸಖತ್ತಾಗಿ ಬಂದಿರುತ್ತೆ. ನೋಡಿದ್ರಲ್ಲ ಈ ಕ್ರಿಸ್ಪಿಯಾದ ಟೇಸ್ಟಿಯಾದ ವಡೆನ ಹೇಗೆ ಮಾಡೋದು ಅಂತ. ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ತಿಳಿಸ್ಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ.